ಕಾರ್ಮಿಕರ ಕಲ್ಯಾಣವೇ ಸಚಿವ ಲಾಡ್ ಗುರಿ. ಕಟ್ಟಡ ಕಾರ್ಮಿಕರಿಗಾಗಿ ಪ್ರಿವೆಂಟಿವ್ ಹೆಲ್ತ್ ಕೇರ್. ಕಾರ್ಮಿಕ ಇಲಾಖೆಯಿಂದ ಕ್ರಾಂತಿಕಾರಕ ಹೆಜ್ಜೆ. ರಾಜ್ಯದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಆರೋಗ್ಯ ಕಾಪಾಡಲು ಕಾರ್ಮಿಕ ಇಲಾಖೆ ಜಾರಿ ಮಾಡಿದ ಮಹತ್ವದ ಯೋಜನೆಗಳಲ್ಲಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಕೂಡ ಪ್ರಮುಖವಾಗಿದೆ. ಕಾರ್ಮಿಕರು ಸಾಮಾನ್ಯವಾಗಿ ಕಾಯಿಲೆ ಬಂದಾಗ ವೈದ್ಯರ ಸಲಹೆಯಂತೆ ಪರೀಕ್ಷೆಗಳನ್ನ ಮಾಡಿಸಿ ಚಿಕಿತ್ಸೆಯನ್ನ ಪಡೆಯುತ್ತಾರೆ. ಆದರೆ ಅದೇ ಕಾಯಿಲೆ ಬರುವುದಕ್ಕಿಂತ ಮೊದಲೇ ಆ ಬಗ್ಗೆ ಗಮನವನ್ನ ಹರಿಸಬೇಕೆನ್ನುವಂತಹ ಅರಿವು ಹೆಚ್ಚಿನ ಕಾರ್ಮಿಕರಲ್ಲಿ ಇರುವುದಿಲ್ಲ. ಯಾವುದೇ ಕಾಯಿಲೆ ಉಲ್ಬಣವಾಗುತ್ತಿರುವ ಮೊದಲೇ ತಿಳಿದರೆ ಆಗ ಮುಂದೆ ಬರುವಂತಹ ದುಬಾರಿ ವೆಚ್ಚ ಮಾಡುವುದು ತಪ್ಪುತ್ತದೆ. ಇಂತಹ ಒಂದು ಪ್ರಮುಖ ಅಂಶವನ್ನೇ ಗುರಿಯಾಗಿಟ್ಟಿಸಿಕೊಂಡು ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಅವರು ದೇಶ ನಿರ್ಮಿಸುವಂತಹ ಶ್ರಮಿಕರ ಆರೋಗ್ಯ ಕಾಪಾಡಲಿಕ್ಕೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯನ್ನ ಜಾರಿ ಮಾಡಿದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ಈ ಯೋಜನೆ ರಾಜ್ಯದಾದ್ಯಂತ ಜಾರಿಯಲ್ಲಿದೆ. ಕಾರ್ಮಿಕರ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಕಾರ್ಮಿಕರ ಇಲಾಖೆ ಇಟ್ಟಿರುವಂತಹ ಈ ಒಂದು ಕ್ರಾಂತಿಕಾರ ಹೆಜ್ಜೆಯಿಂದಾಗಿ ನಾಡಿನ ಲಕ್ಷಾಂತರ ಕಾರ್ಮಿಕರು ಹಾಗೂ ಅವರ ಅವಲಂಬಿತರು ನೆಮ್ಮದಿ ಪಡೆಯುವಂತಾಗಿದೆ. ರಾಜ್ಯದ ಎಲ್ಲಾ ಕಾರ್ಮಿಕರಿಗೆ ಆರೋಗ್ಯ ಸೇವೆ ಸಿಗಬೇಕು ಎನ್ನುವಂತಹ ಮಹತ್ವದ ಉದ್ದೇಶದಿಂದ ಈ ಒಂದು ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯನ್ನ ಜಾರಿ ಮಾಡಲಾಗಿದೆ. ಕಾರ್ಮಿಕ ಇಲಾಖೆಯ ಈ ಒಂದು ಮಾದರಿ ನಡೆಗೆ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಇಂತಹ ವಿನೂತನ ಕಾರ್ಯಕ್ರಮವನ್ನ ಜಾರಿಗೊಳಿಸಿದಂತಹ ಕಾರ್ಮಿಕ ಇಲಾಖೆಯ ಬಗ್ಗೆ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. BP ಶುಗರ್ ಎಲ್ಲ ಚೆಕ್ ಮಾಡಿ ಎಲ್ಲ ಕಾರ್ಮಿಕರಿಗೆಲ್ಲ ಒಳ್ಳೆಯದಾಗದಂದರೆ ಸರ್ಕಾರ ಉತ್ಪತ್ತಿ ಮಾಡಿದೆ. ಅದಕ್ಕೋಸ್ಕರ ನಾವು ಚೆಕಪ್ ಮಾಡಿಸ್ಕೊಂಡು ಎಲ್ಲ ಕಣ್ಣೆಲ್ಲ ಟೆಸ್ಟ್ ಮಾಡಿಸ್ಕೊಂಡು ಎಲ್ಲ ಮಾಡಿಕೊಂಡು ಇಲ್ಲಿ ಚೆಕಪ್ ಮಾಡಿಸ್ತೀವಿ ಸರ್. BP ಶುಗರು ಮಾಮೂಲಿ ಇದ್ದಂಥ BP ಶುಗರ್ ಇದು ಕೈ ಜ್ವರ ಇದ್ದಲ್ಲ ಒಳ್ಳೆ ಮೆಡಿಷನ್ನು ಕೊಡ್ತಾರೆ. ಅದಕ್ಕೋಸ್ಕರ ತುಂಬ ಒಳ್ಳೆಯದು ಸರ್. ಒಳ್ಳೆಯ ಉತ್ತಮ ಸರ್. ಬೆಸ್ಟು 100% ನಮ್ಮ ಸರ್ಕಾರ ಮಾಡಿರೋದು ಬೆಸ್ಟ್ ಕಾರ್ಮಿಕರಿಗೆ. ನಮ್ಮ ಮನೆ ಇದು ಕಾರ್ಮಿಕರಿಗೆ ಬಂದು ಉಣ್ಣೋದು ಒಳ್ಳೆಯ ಕೆಲಸ. ಮತ್ತು ನಮ್ಮ ಹತ್ರ ದುಡ್ಡಿರಲ್ಲ, ಇವಾಗ ಮಾಡಿರೋದು ಒಳ್ಳೆಯದು. ಅದಕ್ಕೋಸ್ಕರ ಧನ್ಯವಾದಗಳು ತಿಳಿಸ್ತೀವಿ ಸರ್. ಸದಾ ಕೆಲಸದಲ್ಲಿ ಮುಳುಗಿರುವಂತಹ ಎಷ್ಟೋ ಕಾರ್ಮಿಕರಿಗೆ ತಾವು ಕಾಲಕಾಲಕ್ಕೆ ಮಾಡಿಸಬೇಕಾಗಿರುವಂತಹ ಪರೀಕ್ಷೆಗಳ ಕುರಿತು ತಿಳಿದಿರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಕಾರ್ಮಿಕರ ಪಾಲಿಗೆ ಸಂಜೀವಿನಿಯಾಗಿದೆ. ರಾಜ್ಯದಲ್ಲಿ ಸುಮಾರು 32 ಲಕ್ಷಕ್ಕೂ ಹೆಚ್ಚು ಕಟ್ಟಡ ಕಾರ್ಮಿಕರಿದ್ದಾರೆ. ಇವರಲ್ಲಿ ಬೆಂಗಳೂರಿನ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗಿದೆ. ರಾಜಧಾನಿಯಲ್ಲಿ ರಾಜ್ಯದ ವಿವಿಧ ಭಾಗದ ಕಟ್ಟಡ ಕಾರ್ಮಿಕರಿದ್ದಾರೆ. ಇನ್ನುಳಿದಂತೆ ಜಿಲ್ಲೆ ಮತ್ತು ತಾಲೂಕುಗಳು ಸೇರಿ ಎಲ್ಲೆಡೆ ಕಾರ್ಮಿಕರಿದ್ದಾರೆ. ಇಂಥವರಿಗೆ ಈ ಒಂದು ಪ್ರಿವೆಂಟಿವ್ ಹೆಲ್ತ್ ಕೇರ್ ಸೌಲಭ್ಯ ಈಗ ಪ್ರಯೋಜನಕ್ಕೆ ಬರುತ್ತದೆ. ಕಾರ್ಮಿಕ ಇಲಾಖೆ
ಇಲಾಖೆಯೇನೋ ಇಂತಹ ಅನೇಕ ಮಹತ್ವದ ಕಾರ್ಯಕ್ರಮವನ್ನ ಜಾರಿ ಮಾಡ್ತಾ ಇದೆ. ಆದರೆ ಈ ಕುರಿತು ಕಾರ್ಮಿಕರಿಗೆ ಸರಿಯಾದ ಅವಗಾಹನೆ ಇದೆಯೇ ಎನ್ನುವಂತಹ ಪ್ರಶ್ನೆ ಮೂಡುತ್ತದೆ. ಹಾಗಾಗಿಯೇ ಪ್ರಿವಿಯೆಂಟ್ ಹೆಲ್ತ್ ಕೇರ್ ಯೋಜನೆಯ ಬಗ್ಗೆ ಕಾರ್ಮಿಕರಿಗೆ ತಿಳಿಸಲು ಕಾರ್ಮಿಕ ಇಲಾಖೆ ಜಾಗೃತಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುತ್ತಿದೆ. ಎಲ್ಲೆಲ್ಲಿ ಕಟ್ಟಡ ಕಾರ್ಮಿಕರು ಹೆಚ್ಚು ಇರ್ತಾರೋ ಅಲ್ಲಲ್ಲಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯ ಬಗ್ಗೆ ಅಭಿಯಾನವನ್ನ ನಡೆಸುತ್ತಿದ್ದಾರೆ. ಈ ಯೋಜನೆಯಿಂದ ಏನೆಲ್ಲ ಅನುಕೂಲ ಎನ್ನುವಂತಹ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಈ ಆರೋಗ್ಯ ತಪಾಸಣಾ ಶಿಬಿರ ಇಂತಹ ಸಮಯಕ್ಕೆ ಇಂತಹ ಕಡೆ ನಡೆಯುತ್ತದೆ ಅಂತ ಹೇಳಿ ಸಂಪೂರ್ಣ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ನಿಮ್ಮ ಸೂಕ್ತ ದಾಖಲಾತಿಯೊಂದಿಗೆ ಈ ಒಂದು ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಬನ್ನಿ ಅಂತ ಹೇಳಿ ಕಾರ್ಮಿಕರಿಗೆ ತಿಳಿಸಲಾಗ್ತಾ ಇದೆ. ಇದರಿಂದಾಗಿ ಕಾರ್ಮಿಕರಿಗೆ ಸಮಯ ಹೊಂದಾಣಿಕೆ ಮಾಡಿಕೊಳ್ಳಲು ಹಾಗೂ ದಾಖಲೆಗಳನ್ನ ಸಿದ್ಧಪಡಿಸಿಕೊಳ್ಳಲು ಸಾಕಷ್ಟು ಸಮಯ ಸಿಗಲಿದೆ. ಕಾರ್ಮಿಕ ಇಲಾಖೆ ಇಂತಹ ಮಹತ್ವದ ಯೋಜನೆ ಆರಂಭಿಸಿದಾಗ ಇದನ್ನ ವೈಜ್ಞಾನಿಕ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಕಾರ್ಮಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ನೋಡಿಕೊಳ್ಳುತ್ತಿದೆ. ಇದರಿಂದಾಗಲೇ ಇದರ ಪ್ರಯೋಜನವನ್ನ ಲಕ್ಷಾಂತರ ಕಾರ್ಮಿಕರು ಪಡಿತಾ ಇದ್ದಾರೆ. ಇದೆಲ್ಲ ಸಚಿವ ಸಂತೋಷ್ ಲಾಡ್ ಅವರ ದೂರದೃಷ್ಟಿಯ ಫಲವಾಗಿದೆ. ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ ಹೇಗೆ ಕೆಲಸ ಮಾಡುತ್ತೆ? ಈ ಯೋಜನೆಯಿಂದ ಯಾರಿಗೆ ಅನುಕೂಲ? ಇದು ನೋಂದಾಯಿತ ಕಟ್ಟಡ ಕಾರ್ಮಿಕರಿಗಾಗಿ ಇರುವಂತಹ ಒಂದು ಮಹತ್ವದ ಯೋಜನೆ. ಒಬ್ಬ ಕಾರ್ಮಿಕ ಆರೋಗ್ಯ ತಪಾಸಣೆ ಶಿಬಿರ ನಡೆಯುವ ಸ್ಥಳಕ್ಕೆ ಹೋಗುತ್ತಾನೆ ಎಂದಿಟ್ಟುಕೊಳ್ಳೋಣ. ಆರೋಗ್ಯ ತಪಾಸಣೆ ಮಾಡಿಸಲು ಮುಂದಾಗುವಂತಹ ನೋಂದಾಯಿತ ಕಾರ್ಮಿಕ ಕಾರ್ಡ್ ಅನ್ನ ಪಡೆದುಕೊಳ್ಳಲಾಗುತ್ತದೆ. ಆತ ನಿಜವಾಗಿಯೂ ಕಟ್ಟಡ ಕಾರ್ಮಿಕನೇ? ಕಾರ್ಡ್ ಚಾಲ್ತಿಯಲ್ಲಿ ಇದೆಯೇ ಎನ್ನುವುದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಗುತ್ತೆ. ಇದಾದ ನಂತರ ಕಾರ್ಮಿಕರ ಆಧಾರ್ ಸಂಖ್ಯೆ ಸೀಡ್ ಆಗಿದೆಯೇ ಎನ್ನುವುದನ್ನ ಪರಿಶೀಲಿಸಲಾಗುತ್ತೆ. ತದನಂತರ ತಪಾಸಣೆ ಬಂದಿರುವ ಕಾರ್ಮಿಕನ ತಪಾಸಣೆ ಆರಂಭವಾಗುತ್ತೆ. ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ ಕಾರ್ಮಿಕರಿಗೆ 20 ರೀತಿಯ ಪರೀಕ್ಷೆ, ವೈದ್ಯರ ಸಲಹೆ, ದೈಹಿಕ ಪರೀಕ್ಷೆ, ಶ್ವಾಸಕೋಶದ ಕಾರ್ಯವೈಖರಿ ಪರೀಕ್ಷೆ, ಕಿವಿ ಪರೀಕ್ಷೆ, ಕಣ್ಣಿನ ಪರೀಕ್ಷೆ, ಸಿಬಿಸಿ ಪರೀಕ್ಷೆ, ESR ಟೆಸ್ಟ್, HAIC ಟೆಸ್ಟ್, LFT, ಕಿಡ್ನಿ ಟೆಸ್ಟ್, ಲಿಪಿಡ್ ಪ್ರೊಫೈಲ್, ಮಲೇರಿಯಾ, ಪ್ಯಾರಾಸೈಟ್, ಯೂರಿನ್ ರೋಟಿನ್, T3, ಟಿಯಾಸಿಸ್, ಸೀರಮ್ ಐರನ್, ಸೀರಮ್ ಮ್ಯಾಗ್ನೀಷಿಯಂ, GGTP, ಸೀರಮ್ ಪ್ರೋಟೀನ್, HIV, ಹೈಪಟೈಸಿಸ್ ಬಿ, ಸಿ ಟೆಸ್ಟ್, ಬ್ಲಡ್ ಗ್ರೂಪಿಂಗ್. ಈ ಪರೀಕ್ಷೆಯನ್ನ ನಡೆಸಿ ವರದಿಯನ್ನ ನೀಡಲಾಗುತ್ತದೆ. ಕಾರ್ಮಿಕರ ಮೊಬೈಲ್ಗಳಿಗೆ ಈ ಒಂದು ಪರೀಕ್ಷೆಯ ವರದಿಯನ್ನ ಕಳಿಸಿಕೊಡಲಾಗುತ್ತೆ. ಮೊಬೈಲ್ ಇಲ್ಲದವರಿಗೆ ಮನೆ ಬಾಗಿಲಿಗೆ ವರದಿಯನ್ನ ಕಳಿಸಿಕೊಡಲಾಗುತ್ತೆ. ರಕ್ತದೊತ್ತಡ, ಮಧುಮೇಹ, ರಕ್ತಹೀನತೆ, ಹೃದಯದ ತೊಂದರೆ, HIV ಸೇರಿದಂತೆ ಹಲವು ಕಾಯಿಲೆಗಳು ಪ್ರಿವೆಂಟ್ ಹೆಲ್ತ್ ಕೇರ್ನಿಂದ ಪತ್ತೆಯಾಗುತ್ತವೆ. CBC ಇರ್ಬೋದು, ಕಂಪ್ಲೀಟ್ ಬ್ಲಡ್ ಚೆಕಪ್ ಇರ್ಬೋದು, ಮತ್ತು HbA1c ಮಾಡ್ತಾಯಿದ್ದೀವಿ, ಯೂರಿನ್ ರೋಟಿನ್ ಮಾಡ್ತಾಯಿದ್ದೀವಿ, HIV ಮಾಡ್ತಾಯಿದ್ದೀವಿ, ಹೆಪಟೈಟಿಸ್ ಬಿ ಮಾಡ್ತಾಯಿದ್ದೀವಿ, VDRL ಟೆಸ್ಟ್ ಮಾಡ್ತಾಯಿದ್ದೀವಿ, ESR ಟೆಸ್ಟ್ ಮಾಡ್ತಾಯಿದ್ದೀವಿ, ಮತ್ತು T3, T4, T5 ಟೆಸ್ಟ್ ಮಾಡ್ತಾಯಿದ್ದೀವಿ, ಮತ್ತು LFT ಮಾಡ್ತಾಯಿದ್ದೀವಿ, RFT ಮಾಡ್ತಾಯಿದ್ದೀವಿ. ಈ ಥರದ್ದು ಒಂದು 16 ಟೈಪ್ ಆಫ್ ಬ್ಲಡ್ ಟೆಸ್ಟ್ ಅಲ್ಲ, ಮೇನ್ ಬ್ಲಡ್ ಟೆಸ್ಟ್ ಏನೇನಿದಾವಲ್ಲ ಅವೆಲ್ಲ ಫ್ರೀಯಾಗಿ ಆಗ್ತಾಯಿದೆ ಕಾರ್ಮಿಕರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಕಾರ್ಮಿಕ ಬಂದು ನಮ್ಮ ಹತ್ರ ಕಾರ್ಮಿಕರ ಕಾರ್ಡ್ ತೊಗೊಂಡು ರಿಜಿಸ್ಟರ್ ಮಾಡ್ಕೊಂಡ ಅಂತಂದರೆ ಅವನಿಗೆ ಬ್ಲಡ್ ಟೆಸ್ಟ್ ಎಲ್ಲ ಫ್ರೀಯಾಗಿ ಆಗುತ್ತೆ. ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಫ್ರೀಯಾಗಿ ಅವ್ರಿಗೆ ನಾವು ಅವ್ರ ನಂಬರ್ ತೊಗೊಂಡಿರ್ತೀವಿ, ವಾಟ್ಸಪ್ ನಂಬರ್ ಎಲ್ಲ ತೊಗೊಂಡಿರ್ತೀವಿ. ನಾವೇನು ಟೆಸ್ಟ್ ಮಾಡಿರ್ತೀವಲ್ಲ ಆ ರಿಪೋರ್ಟ್ ಅವ್ರಿಗೆ ವಾಟ್ಸಪ್ಪಲ್ಲಿ ಹೋಗುತ್ತೆ. ವಾಟ್ಸಪ್ಪಲ್ಲಿ ಒಂದು ವಿತಿನ್ 5 ಡೇಸ್ ವಾಟ್ಸಪ್ಪಲ್ಲಿ ಹೋಗುತ್ತೆ. ಅದನ್ನ ಅವರು ಆ ರಿಪೋರ್ಟ್ ತೊಗೊಂಡು ಹೊರಗಡೆ ಕನ್ಸಲ್ಟ್ ಕೂಡ ಮಾಡ್ಕೋಬೋದು. 15 ಡೇಸ್ಗೆ ಅವರಿಗೆ ಹಾರ್ಡ್ ಕಾಪಿ ಹೋಗುತ್ತೆ. ಅಂದರೆ ಹಾರ್ಡ್ ಕಾಪಿ ನಾವೇ ತೊಗೊಂಡು ಹೋಗ್ತೀವಿ. ನಾವು ಎಲ್ಲಿ ಚೆಕಪ್ ಮಾಡಿರ್ತೀವಲ್ಲೋ ಅದೇ ಜಾಗಕ್ಕೆ ಹೋಗಿ ಅದೇ ಸೈಟಿಗೆ ಹೋಗಿ ನಾವೇ ರಿಪೋರ್ಟ್ ಅವ್ರಿಗೆ ತಲುಪಿಸ್ತಾ ಇದ್ದೀವಿ. ಈಗಾಗಲೇ ಜಾರಿಯಲ್ಲಿರುವಂತಹ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ ಎಷ್ಟು ಪ್ರಾಮುಖ್ಯತೆಯನ್ನ ಹೊಂದಿದೆ ಎನ್ನುವುದನ್ನ ಅಂಕಿ ಅಂಶಗಳ ಮೂಲಕ ನೋಡೋಣ. ಇದರ ಪ್ರಯೋಗವನ್ನ ಸುಮಾರು 24 ಲಕ್ಷ ಫಲಾನುಭವಿಗಳು ಪಡಿತಾ ಇದ್ದಾರೆ. ಕಳೆದ ವರ್ಷ ಸುಮಾರು 24 ಲಕ್ಷ ಫಲಾನುಭವಿಗಳ ಆರೋಗ್ಯ ತಪಾಸಣೆ ಮಾಡಿಸಿದಾಗ 27.4% ಕಾರ್ಮಿಕರಿಗೆ ಅಧಿಕ ರಕ್ತ ಒತ್ತಡ ಕಂಡುಬಂದಿದೆ.
ಶೇಕಡ 13.7% ಕಾರ್ಮಿಕರಲ್ಲಿ ಮಧುಮೇಹ, ಶೇಕಡ 27.7% ಕಾರ್ಮಿಕರಲ್ಲಿ ಲಿವರ್ ಸಂಬಂಧಿ ಕಾಯಿಲೆಗಳಿದೆ. ಶೇಕಡ 9.3% ಕಾರ್ಮಿಕರಲ್ಲಿ ರಕ್ತಹೀನತೆ ಇರೋದು ಪತ್ತೆಯಾಗಿದೆ. ಇನ್ನು ಥೈರಾಯ್ಡ್ ಸಮಸ್ಯೆ ಇರೋರು ಬೆಳಕಿಗೆ ಬಂದಿದ್ದಾರೆ. ಅಲ್ಲದೆ HIV ಶೇಕಡ 0.05% ಕಾರ್ಮಿಕರಲ್ಲಿ ಇರುವುದು ಗೊತ್ತಾಗಿದೆ. ಈ ಅಂಕಿಅಂಶಗಳು ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ರೋಗ ಉಲ್ಬಣವಾಗುವ ಮೊದಲೇ ಚಿಕಿತ್ಸೆ ದೊರೆತರೆ ಕಾಯಿಲೆಗೆ ಗಂಭೀರತೆಯನ್ನ ಕಡಿಮೆ ಮಾಡಬಹುದಾಗಿದೆ. ಇಂತಹ ಸಂದರ್ಭದಲ್ಲಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ನಿಜಕ್ಕೂ ಕೂಡ ಆಪತ್ಬಾಂಧವನಾಗಿ ನೆರವಿಗೆ ಬರಲಿದೆ. ಇಂತಹ ಒಂದು ಯೋಜನೆಯನ್ನ ಜಾರಿ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸಿದವರು ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು. ಇದರ ಅನುಷ್ಠಾನ ಮತ್ತು ಕಾರ್ಯನಿರ್ವಹಣೆಯಲ್ಲಿಯೂ ಕೂಡ ಲೋಪ ಅಕ್ರಮಗಳು ನಡೆಯದಂತೆ ನೋಡಿಕೊಂಡಿದ್ದಾರೆ. ಒಬ್ಬ ಕಾರ್ಮಿಕ ಅಂತಂದರೆ ಬ್ಲಡ್ ಟೆಸ್ಟ್ ಮಾಡಿದ ಮೂಲಕ ಪ್ರತಿಯೊಂದು ಗೊತ್ತಾಗುತ್ತೆ. ನಾವೇನು ಟೆಸ್ಟ್ ಮಾಡ್ತೀವಲ್ಲ ಅದರಲ್ಲಿ ಈ ಥರ ತೊಂದರೆ ಇದೆ, ತೊಂದರೆ ಇಲ್ಲ ಅಂತಂದೇಳಿ ತುಂಬ ತೊಂದರೆಗಳು ಬರ್ತಿದ್ದಾವೆ. ಬಂದ್ರೂ ಎಲ್ಲ ಗೊತ್ತಾಗ್ತಾ ಇದೆ. ಹೇಳ್ಬೋದು ಕೇಸು ರೆಗ್ಯುಲರ್ ಆಗಿ ಹೇಳ್ಬೇಕಂದ್ರೆ HIV ಕೇಸ್ಗಳು ನಮ್ಮ ಹತ್ರ ಸಿಕ್ಕಿದ್ದಾವೆ. ಅದನ್ನೆಲ್ಲ ನಾವು ಬೋರ್ಡಿಗೆ ರಿಪೋರ್ಟ್ ಮಾಡಿರ್ತೀವಿ. ಮತ್ತು ಡಯಾಬಿಟಿಕ್ ಪೇಷಂಟ್ಗಳಂತೂ ಕಾಮನ್ನು, ಬ್ಲಡ್ ಪ್ರೆಷರ್ ಮಾತ್ರ ಕಾಮನ್ನು. ಮತ್ತು ಡಯಾಬಿಟಿಕ್ ಪೇಷಂಟ್ಗಳಂತೂ ಮೇನಾಗಿ ಡಯಾಬಿಟಿಕ್ ಪೇಷಂಟ್ಗಳು ಅವ್ರಿಗೆ ಇರುತ್ತೆ ಡಯಾಬಿಟಿಕ್ಕು, ಬಟ್ ಇಲ್ಲ ಅಂತಂದೇಳಿ ಸುಮ್ಮನೆ ಇರ್ತಾರೆ. ನಾವು ಟೆಸ್ಟ್ ಮಾಡಿದ ಮೇಲೆ ತುಂಬ ಜನ ಡಯಾಬಿಟಿಕ್ ಅಂತ ಹೇಳಿ ಕೂಡ ನಮ್ಮಲ್ಲಿ ಕಂಡು ಬಂದಿದೆ. ಅದನ್ನ ಅವ್ರಿಗೆ ಹೇಳಿದ್ವಿ, ತಿಳಿಸಿ ನಮ್ಮೆಲ್ಲ ಟ್ರೀಟ್ಮೆಂಟ್ ಎಲ್ಲ ನಾವು ಕೊಡ್ತಾ ಇದ್ವಿ. ಇದಿಷ್ಟು ಡಾಕ್ಟರ್ ಸಚಿನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ರೋಹನ್ ಹಿರೇಮಠ್, ಫ್ರೀಡಮ್ ಟಿವಿ, ಬೆಂಗಳೂರು. ಕಾರ್ಮಿಕರ ನೆರವಿಗೆ ಕಾಲ್ ಸೆಂಟರ್ 180020033855. ಕೇವಲ ಆರೋಗ್ಯ ತಪಾಸಣೆ ಮಾಡಿಸಿದರೆ ಸಾಲದು ಎನ್ನುವಂತಹ ಕಾರಣಕ್ಕಾಗಿ ಕಾರ್ಮಿಕ ಇಲಾಖೆ ಕಾರ್ಮಿಕ ಸಹಾಯಕ್ಕಾಗಿ ಕಾಲ್ ಸೆಂಟರ್ ಸಹ ತೆರೆದಿದೆ. ತೊಂದರೆ ಇರುವವರು 180020033855ಕ್ಕೆ ಕರೆ ಮಾಡಿ ಸಲಹೆಯನ್ನ ಪಡೆದುಕೊಳ್ಳಬಹುದು. ದೇಶ ಕಟ್ಟುವಂತಹ ಕಾರ್ಮಿಕರು ಆರೋಗ್ಯಕರವಾಗಿರಬೇಕು, ಅವರ ಕುಟುಂಬಗಳು ನೆಮ್ಮದಿಯಿಂದ ಇರಬೇಕು ಎನ್ನುವಂತಹ ದೃಷ್ಟಿಕೋನದಿಂದ ಈ ಒಂದು ಯೋಜನೆ ಮಾಡಲಾಗಿದೆ. ಕಾರ್ಮಿಕ ಇಲಾಖೆ ಜಾರಿ ಮಾಡಿರುವಂತಹ ಇಂತಹ ಮಹತ್ವದ ಯೋಜನೆ ಹೆಚ್ಚು ಪ್ರಯೋಜನಕ್ಕೆ ಬರಲಿದೆ. ಆರೋಗ್ಯವಂತ ಸಮಾಜ ನಿರ್ಮಿಸುವಲ್ಲಿ ಕೊಡುಗೆ ನೀಡಲಿ ಅಂತ ಹೇಳಿ ಹಾರೈಸೋಣ. ಬ್ಯೂರೋ ರಿಪೋರ್ಟ್, ಫ್ರೀಡಮ್ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.